ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಲ್ಲಿ ಪರ್ಲು ಮುತ್ತು ಅಂತಕ್ಕಂತಹ ಅದ್ಭುತ ರತ್ನ ಪ್ರತಿಯೊಬ್ಬರಿಗೂ ಇಷ್ಟವಾದಂಥ ಒಂದು ರತ್ನ. ಆದರೆ ಈ ರತ್ನವನ್ನು ಧಾರಣೆ ಮಾಡ್ಕೋಬೇಕು ಅಂದಾಗ ಯಾವುದಾದ್ರೂ ನಿಯಮಗಳಿದಾವ ಅಂತಂದರೆ ಯಾವ ನಿಯಮವೂ ಬೇಕಾಗಿಲ್ಲ. ಇದರ ವಿಶೇಷತೆ ಏನಂದರೆ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಒಂದು ಮನಸ್ಸು ಅಂತ ಒಂದು ಇದ್ದೇ ಇರ್ತದೆ. ಆ ಮನಸ್ಸು ಯಾವುದ್ಯಾವುದೋ ಲೆಕ್ಕಾಚಾರಗಳಿಗೋಸ್ಕರ, ಯಾವುದ್ಯಾವುದೋ ಗ್ರಾಚಾರಗಳಿಗೋಸ್ಕರ, ಯಾವುದ್ಯಾವುದೋ ಸಂದರ್ಭದಲ್ಲಿ, ಯಾವುದ್ಯಾವುದೋ ಕಾಲಮಾನದಲ್ಲಿ ಕೆಟ್ಟು ಹೋಗ್ತದೆ. ಮನಸ್ಸು ಕೆಟ್ಟೋಯ್ತು ಅಂದರೆ ಮುಗೀತು ಅವನ ಕತೆ. ಏನು ಮಾಡಿದ್ರೂ ಆ ಜೀವಿ ಕದಲೋದೇ ಇಲ್ಲ, ಏನು ಮಾಡಿದ್ರೂ ಸಾಧಿಸೋದಿಲ್ಲ, ಏನು ಮಾಡಿದ್ರೂ ಅವನು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಂದಕ್ಕೂ ಬಹಳ ಮುಖ್ಯವಾದಂತಹ ಒಂದು ಅದ್ಭುತ ಶಕ್ತಿ ಅಂತಕ್ಕಂಥದ್ದು ಮನಸ್ಸು. ಆ ಮನಸ್ಸು ಕೆಟ್ಟೋಯ್ತು ಅಂದರೆ ಆ ವ್ಯಕ್ತಿ ಕೆಟ್ಟೋದ ಅಂತಲೇ ಅರ್ಥ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ಈ ಮನಸ್ಸನ್ನು ನಾವು ಬಹಳ ಅದ್ಭುತವಾಗಿ, ಸಂತೋಷದಾಯಕವಾಗಿ, ಆನಂದದಾಯಕವಾಗಿ ಯಾವಾಗ ಇಟ್ಕೊಂಡಿರ್ತೀವಿ ಆಗ ನಿಮ್ಮಲ್ಲಿ ಏನಿರುತ್ತೋ ಏನಿರಲೋ ಆದರೆ ನೀವು ಬಹಳ ಅದ್ಭುತವಾದಂಥ ವ್ಯಕ್ತಿಗಳಾಗಿ ಬೆಳಿತೀರಿ. ಆದರೆ ಆ ಮನಸ್ಸು ಅಂತದ್ದು ಕೆಟ್ಟೋಯ್ತು ಅಂದರೆ ಏನೇ ಇರಲಿ, ಎಷ್ಟೇ ಸಂಪತ್ತಿರಲಿ, ಎಷ್ಟೇ ವೈಭವ ಇರಲಿ, ಎಂಥದ್ದೇ ಅಧಿಕಾರ ಇರಲಿ, ನಿಮಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ, ನಿಮಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ, ನಿಮಗೆ ಆನಂದ ಅನ್ನೋದೇ ಇರೋದಿಲ್ಲ. ಹುಡ್ಕೊಂಡು ಹೋಗ್ಬೇಕಾಗ್ತದೆ, ಹುಡ್ಕೊಂಡೋದು ಸಿಗೋದಿಲ್ಲ ಅದು. ಆದರೆ ಈ ಮನಸ್ಸು ಕೆಟ್ಟೋಗೋದಕ್ಕೆ ಹಲವಾರು ಗ್ರಹ ರೀತಿ ಕಾರಣಗಳಿದ್ದಾವೆ. ಆ ಗ್ರಹ ರೀತಿ ಕಾರಣಗಳನ್ನು ನಾವು ಜಾತಕದಲ್ಲಿ ಹುಡ್ಕೋಬೇಕು. ಆ ಜಾತಕದಲ್ಲಿ ಹುಡ್ಕೊಂಡಿಲ್ಲ ಅಂತಂದಾಗ ಇವತ್ತು ನಾವು ಹೇಳ್ತಕ್ಕಂತಹ ರಾಶಿ ಅಥವಾ ರಾಶಿಲಿ ಇರ್ತಕ್ಕಂಥ ಲೆಕ್ಕಾಚಾರಗಳು ಎಲ್ಲವನ್ನೂ ತಲೆ ಕೆಳಗೆ ಮಾಡಿಬಿಡ್ತಿದೆ. ಆ ತಲೆ ಕೆಳಗೆ ಮಾಡ್ತಕ್ಕಂತಹ ರಾಶಿ ಸಂಬಂಧಪಟ್ಟಂತಹ ಫಲಿತಾಂಶಗಳು ನಮಗೆ ನಿಖರವಾಗಿ ಫಲಿಸ್ತಾ ಇದ್ದಾಗ ಅಲ್ಲೆಲ್ಲೋ ಒಂದು ಕಡೆ ಚಂದ್ರ ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಮಾಯೆ, ನಾವು ಎಲ್ಲೋ ಅದರ ಪ್ರಭಾವದಿಂದ ವಂಚಿತರಾಗಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತು ಎಷ್ಟೋ ಜನ ಆಗಾಗ ಲೆಕ್ಕಾಚಾರ ಮಾಡ್ತಾನೇ ಇರ್ತಾರೆ. ಏನಂತ, ನಾನು ಬಹಳ ನಿಯತ್ತಿನ ಮನುಷ್ಯ, ನಾನು ಕಷ್ಟಪಡ್ತೀನಿ, ನನಗೆ ಫಲ ಇಲ್ಲ, ನಾನು ಕೆಟ್ಟವನು, ನಾನು ಎಲ್ಲರಿಗೂ ಕೆಟ್ಟದನ್ನೇ ಬಯಸ್ತೀನಿ, ಆದರೆ ನನಗೆ ಒಳ್ಳೇದು ಹೆಂಗಾಗ್ತಾ ಇದೆ, ಈ ಥರ ಕೆಲವು ಮನುಷ್ಯರುಗಳು. ಇನ್ನೂ ಕೆಲವರು, ನಾನು ತುಂಬ ಕಷ್ಟಪಟ್ಟು ಓದ್ತೀನಿ, ಎಲ್ಲವನ್ನೂ ಮಾಡ್ತೀನಿ, ಏನೋ ಸಾಧನೆ ಮಾಡಬೇಕು ಅಂತಿದ್ದೀನಿ, ಲಾಸ್ಟ್ ಮೂಮೆಂಟಲ್ಲಿ ಆ ಮೆಮೊರಿ ಹೊಟ್ಟೋಗ್ತದೆ, ಆ ಕಾನ್ಸಂಟ್ರೇಷನ್ ಹೊಟ್ಟೋಗ್ತದೆ ಅಂತ ಭಾಳ ಜನ ಹೇಳ್ತಾರೆ. ನೋಡಿ, ಎಂತೆಂಥ ಜನಗಳಿದ್ದಾರೆ ಅಂತಂದರೆ ಅಂಥ ಜನಗಳಿದ್ದಾರೆ. ಕೆಲವರು ಏನು ಬೇಕಾಗಿಲ್ಲ, ಆರಾಮಾಗಿ ನಿರ್ಲಿಪ್ತವಾಗಿ ಹುಡ್ತಾಗಿಂದ ಕೊನೆಯವರೆಗೂ ಆನಂದವಾಗಿರ್ತಾರೆ. ಅವ್ರಿಗೆ ಪಕ್ಕದಲ್ಲಿ ಬಾಂಬ್ ಹಾಕ್ರೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಹಾಕ್ತೀಯ ಹಾಕು, ನಾವು ಆರಾಮಾಗಿದ್ದೀವಿ. ಒಂದು ಲೆಕ್ಕಾಚಾರಗಳು ಒಬ್ಬ ಮನುಷ್ಯನ ರೂಲ್ ಮಾಡ್ತಿದೆ ಅಂತಂದಾಗ ಎಲ್ಲೋ ಒಂದು ಕಡೆ ಈ ಪ್ರಭಾವ ಅಂತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸಪೂರ್ವಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತದೆ. ನೋಡಿ, ಇವತ್ತು 11 ಶ್ರವಣ ನಕ್ಷತ್ರ, ಮಕರ ರಾಶಿ. ಶ್ರವಣ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರನೇ. ಭಾಳ ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ನಕ್ಷತ್ರ ಶ್ರವಣ ನಕ್ಷತ್ರ. ಇಲ್ಲಿ ಚಂದ್ರ ಬೇರೆ ಇದ್ದಾನೆ. ಅಲ್ಲಿಗೆ ಇವತ್ತು ಚಂದ್ರನ ಪವರ್ಫುಲ್ ಆಗಿದ್ದಾನೆ ಅಂತಂದರೆ ಇದು ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ ಅಂತಕ್ಕಂಥ ಬಗ್ಗೆ ನೀವು ಮಾಹಿತಿ ತಗೋಬೇಕು. ಯಾಕಂದರೆ ಚಂದ್ರ ಎಲ್ಲ ಟೈಮಲ್ಲೂ ಪವರ್ಫುಲ್ ಆಗಿರಲ್ಲ. ಅಮಾವಾಸ್ಯೆ ಆದಮೇಲೆ ಈ ಲೆಕ್ಕಾಚಾರಗಳೆಲ್ಲ ಬದಲಾವಣೆ ಆಗ್ತದೆ. ಯಾವ ರೀತಿ ಲೆಕ್ಕಾಚಾರ? ಅಮಾವಾಸ್ಯೆ ಆದ ನಂತರದ ಈ ದ್ವಿತೀಯ ತಿಥಿಯಿಂದ, ಅಮಾವಾಸ್ಯೆ ನಂತರದ ದ್ವಿತೀಯ ತಿಥಿಯಿಂದ ಶುಕ್ಲ ಪಕ್ಷ ಅಂತಕ್ಕಂಥ ಶುರು ಆಗ್ತದೆ. ಈ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಿಂದ ಕೃಷ್ಣ ಪಕ್ಷದ ಪಂಚಮಿವರೆಗೂ ಕೂಡ ಚಂದ್ರ ಬಹಳ ಪವರ್ಫುಲ್ ಆಗಿರ್ತಾನೆ. ನೋಡಿ, ಕಾಲಮಾನ ಲೆಕ್ಕಾಚಾರ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ವ್ಯತ್ಯಾಸಪೂರ್ವಕ ಕೆಲಸ ಮಾಡ್ತಿದೆ ಅಂತಂದರೆ, ಈ ದ್ವಿತೀಯ ತಿಥಿ ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದ ಪಂಚಮಿ ತಿಥಿವರೆಗೂ ಕೂಡ ಈ ಚಂದ್ರ ಪವರ್ಫುಲ್ ಆಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಯಾರ್ಯಾರು ಬರ್ತಾಗ್ತಾರೆ, 2, 11, 20, 29 ಯಾರ್ಯಾರು ಬರ್ತಾಗ್ತಾರೆ, 7, 16, 25 ಯಾರ್ಯಾರು ತಾರೀಕಲ್ಲಿ ಬರ್ತಾಗ್ತಾರೆ, ಇವರು ಎಲ್ಲರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಮೇಧಾವಿಗಳಾಗಿರ್ತಾರೆ. ಅಂದರೆ ಮೇಧಾವಿಗಳಾಗಿರ್ತಾರೆ ಅಂದರೆ ಅವ್ರಿಗೇನು ಎಕ್ಸ್ಟ್ರಾರ್ಡಿನರಿ ಇರುತ್ತೆ ಅಂತಲ್ಲ, ಮನಸ್ಸು ಪವರ್ಫುಲ್ ಆಗಿರ್ತದೆ. ಅರ್ಥ ಏನೋ? ಮನಸ್ಸು ಬಹಳ ಪವರ್ಫುಲ್ ಆಗಿರ್ತದೆ. ಆ ಮನಸ್ಸು ಪವರ್ಫುಲ್ ಇದ್ದಾಗ ಆ ಮನುಷ್ಯನಿಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಪ್ರತಿಭೆ ಉಳ್ಳನಾಗಿರ್ತಾನೆ. ಅವನ ಯೋಚನಾ ಶಕ್ತಿ ಬಹಳ ಯಶಸ್ವಿದಾಯಕವಾಗಿರ್ತ ಮಾರ್ಗದಲ್ಲಿ ಇರ್ತದೆ. ನಾನೇನೋ ಮಾಡಬೇಕು, ನಾನೇನೋ ಸಾಧನೆ ಮಾಡಬೇಕು, ಒಂದೇ ಗುರಿ ಇಟ್ಕೊಂಡಿರ್ತಾರೆ. ಅದು ಆ ತಾಕತ್ತು. ಆ ತಾಕತ್ತು ಇಲ್ಲಿಂದ ಬರ್ತದೆ. ಚಂದ್ರ ಪವರ್ಫುಲ್ ಆಗಿದ್ದಂಥ ಸಂದರ್ಭದಲ್ಲಿ ಇವರು ಹುಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಹುಟ್ಟಿದಾಗ ಆ ವ್ಯಕ್ತಿತ್ವಕ್ಕೆ ಆ ಒಂದು ಮೆರುಗು ಬಂದಿರ್ತದೆ. ಇಲ್ಲಾಂದರೆ ಎಲ್ಲ ತಾರೀಖುಗಳಲ್ಲಿ ಎಲ್ಲ ಪಕ್ಷಿಗಳದ್ದು ಹುಟ್ಟಿರ್ತಕ್ಕಂಥ ಎಲ್ಲ ಚಂದ್ರ ಪವರ್ಫುಲ್ ಆಗಿದ್ರೆ ಎಲ್ಲ ಇಡೀ ದೇಶ ನಾಡ್ಬಿಟ್ರು ಒಟ್ಟೊಟ್ಟಿಗೆ. ಅದಕ್ಕೆ ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಪವರ್ಫುಲ್ ಮಾಡಬೇಕು, ಯಾರನ್ನ ಎಲ್ಲೆಲ್ಲಿ ಆಳಿಸ್ಬೇಕು ಅಂತಕ್ಕಂಥದ್ದು ಸೃಷ್ಟಿ ನಿಯಮ. ಅದು ನಮ್ಮ ಕರ್ಮಾನುಸಾರ ನೆಗೆಟಿವ್ ಪಾಸಿಟಿವ್ ಅಂತ ಲೆಕ್ಕಾಚಾರದಲ್ಲಿ ನಾವೆಲ್ಲ ಹುಡ್ತೀವಿ.
ಆದರೆ ಆ ಚಂದ್ರ ಅಂತಕ್ಕಂಥ ಪವರ್ಫುಲ್ ಆಗಿ ಬರಬೇಕು ಅಂದರೆ ಆ ಯೋಗವನ್ನು ನಾವು ಕೇಳ್ಕೊಂಬಂದಿರಬೇಕು. ಇಂತಹ ಒಂದು ತಿಥಿಗಳಲ್ಲಿ ನಾವು ಹುಟ್ಟಿರಬೇಕು. ಇನ್ ಕೇಸು ಹೌದಪ್ಪ ನಾವು ಹುಟ್ಟಲಿಲ್ಲ, ಏನು ಮಾಡೋಣ? ಚಂದ್ರ ಪವರ್ಫುಲ್ ಮಾಡ್ಕೋಬೇಕು, ಏನು ಮಾಡಬೇಕು? ಅದಕ್ಕೆ ದೇವರು ಏನು ಮಾಡೋದು, ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ. ಏನು ಆಪ್ಷನ್ಸ್ ಅಂದರೆ ರತ್ನಧಾರಣೆ. ನಮಗಿಲ್ಲ ಆ ಪವರ್, ಇಲ್ಲ ನಮಗೆ. ಆ ಪವರ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ಆ ಪವರ್ ನಾವು ಪಡ್ಕೋಬೇಕು ಅಂದಾಗ ನಾವು ಆಹಾರ ವಿಹಾರದ ಏನು ಮಾಡ್ತೀವಿ? ಕಾಯಿಲೆ ಬಂತ, ವೀಕ್ ಆಯ್ತಾ, ಹಣ್ಣು ತಿನ್ನು, ಅದನ್ನು ತಿನ್ನು, ಇದು ತಿನ್ನು, ಆ ವಿಟಮಿನ್ ತಗೋ, ಈ ವಿಟಮಿನ್ ತಗೋ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಅದೇ ರೀತಿ ಗ್ರಾಹಕತೆಗಳಲ್ಲಿ ವೀಕ್ನೆಸ್ ಆಯಿತು, ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಮನಸ್ಸು ಡೋಲಾಯಮಾನವಾಗಿದೆ, ನಮ್ಮ ಮನಸ್ಸು ಯಾವ ತೀರ್ಮಾನ ತೊಗೊಳಕ್ಕಾಗ್ತಾ ಇಲ್ಲ, ನನಗೆ ಮೆಮೊರಿ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಯಾವಾಗಲೂ ಕಿರಿಕಿರಿ ಟಾರ್ಚರು, ಯಾವಾಗಲೂ ಹಿಂಸೆ, ಸಮಾಧಾನ ಅನ್ನೋದೇ ಇಲ್ಲ. ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ ನನಗೆ, ಆದರೆ ಸಮಾಧಾನ ಅನ್ನೋದೇ ಇಲ್ಲ. ಆವಾಗ ಅವನು ಮನುಷ್ಯನಾಗಿ ಹುಟ್ಟಿದಕ್ಕೂ ಸಾರ್ಥಕವೇ ಇಲ್ಲ. ಆ ಸಮಾಧಾನ ಅಂತಕ್ಕಂಥ ಯಾವ ಸಿಗಬೇಕು ಅಂದಾಗ ನಿಮಗೆ ಚಂದ್ರ ಚೆನ್ನಾಗಿರಬೇಕು. ಚಂದ್ರ ಚೆನ್ನಾಗಿಲ್ಲ, ಏನೋ ಗ್ರಾಚಾರ ಹುಟ್ಟುಬಿಟ್ಟಿದ್ದೀವಿ ಅದು ಏನು ಮಾಡಬೇಕು ಅಂತಂದರೆ ಈ ಮುತ್ತನ್ನು ನಾವು ಧಾರಣೆ ಮಾಡ್ಕೋಬೇಕು. ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಮುತ್ತಲ್ಲಿದೆ ಅಂತಂದರೆ, ನಮ್ಮ ಗ್ರಾಚಾರಗಳು ನಮಗೆ ವಿಪರೀತವಾಗಿರ್ತಕ್ಕಂತಹ ಕಷ್ಟಕೋಟೆಗಳನ್ನು, ಸಮಸ್ಯೆಗಳನ್ನು ಕೊಡ್ತಾ ಇದ್ರು ಕೂಡ ಅದನ್ನು ಎದುರಿಸ್ತಕ್ಕಂತಹ ಒಂದು ಒಳ್ಳೆ ಮನಸ್ಸು ನಮಗಿರಬೇಕು. ಆ ಮನಸ್ಸೇ ಸರಿ ಇಲ್ಲ, ಆ ಕಷ್ಟಕೋಟೆಗಳು ನಮ್ಮ ಮನಸ್ಸು ಹೋಗ್ತಾ ಇದೆ ಅಂದರೆ ನಾವು ಯಾವುದೇ ಜನ್ಮದಲ್ಲೂ ಕೂಡ ಅದರಿಂದ ಪರಿಹಾರ ಮಾಡ್ಕೊಂಡು ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಿಮ್ಗೆ ನಂಬಿಕೆನೇ ಇಲ್ಲ, ನಿಮ್ಗೆ ವಿಶ್ವಾಸನೇ ಇಲ್ಲ, ದೇವರಿದ್ದಾನೆ ನಂಬಿಕೆನೇ ಇಲ್ಲ ನಿಮಗೆ. ನೀವು ಹೆಂಗೆ ಪರಿಹಾರ ಮಾಡ್ಕೋತೀರಿ? ನಿಮಗೆ ಮುಂದೆ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಯಶಸ್ವಿ ಜೀವನ ಇದೆ, ನೀವು ಗೆದ್ದೇ ಗೆಲ್ತೀರಿ ಅಂತಕ್ಕಂಥದ್ದು ನಿಮಗೆ ವಿಶ್ವಾಸ ಇಲ್ಲ ಅಂದರೆ, ನೀವು ಈಗ ಆಲೋಚನೆ ಮಾಡ್ತಕ್ಕಂಥ ಶಕ್ತಿನ ಕಳ್ಕೊಂಡಿದ್ದೀರ ಅಂತಂದರೆ ನೀವು ಆ ಮಾರ್ಗವನ್ನು ಹೇಗೆ ಹುಡ್ಕೊಳ್ತೀರಿ? ಇವೆಲ್ಲ ಲೆಕ್ಕಾಚಾರಗಳು ತುಂಬ ಇದ್ದಾವೆ. ಅದರಿಂದ ಮನಸ್ಸು ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಕೆಲಸ ಮಾಡಬೇಕು ಅಂತಂದರೆ ಜಾತಕದಲ್ಲಿ ಚಂದ್ರ ಪವರ್ಫುಲ್ ಆಗಿರಬೇಕು, ನೀವು ಶುಕ್ಲ ಪಕ್ಷದಲ್ಲಿ ಹುಟ್ಟಿರಬೇಕು, ಚಂದ್ರ ಬರ್ತ್ ನಂಬರ್ ಆರ್ ಫ್ಯೂಚರ್ ನಂಬರ್ನಲ್ಲಿ ಪವರ್ಫುಲ್ ಆಗಿ ಬಂದು ಕೂತಿರಬೇಕು. ಇನ್ ಕೇಸ್ ಇಲ್ಲ ಅಂದಾಗ ಆ ಚಂದ್ರನ ನಾವೇನು ಮಾಡಬೇಕು? ಆಕ್ಟಿವೇಟ್ ಮಾಡ್ಕೋಬೇಕು. ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಇದೇ ಭಗವಂತ ಏನು ಮಾಡೋನೆ, ಸಮುದ್ರದ ಒಂದು ಜಲಚರ, ಪರಲ್ ಆಸ್ಪರ್ ಅಂತೇಳಿ ಒಂದು ಜಲಚರ, ಸಮುದ್ರದ ಒಂದು ಜೀವಿ, ಅದೇನು ಮಾಡ್ತದೆ, ಒಂದು ಚಿಪ್ ಒಳಗಡೆ ತನ್ನ ಒಂದು ದ್ರವವನ್ನು ಸುರಿಸೋ ಮುಖಾಂತರ ಈ ಮುತ್ತನ್ನು ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ನೋಡಿ ಎಂತಹ ಅದ್ಭುತವಾದ ಸೃಷ್ಟಿ ಅಂತೇಳಿ. ಈ ಮುತ್ತು ಮತ್ತು ಅವಳ ಅಂತಕ್ಕಂಥದ್ದು ಸಮುದ್ರದಲ್ಲಿ ಸಿಗ್ತಕ್ಕಂತಹ ಒಂದು ಅದ್ಭುತವಾದಂಥ ಒಂದು ಶಕ್ತಿ, ಅದ್ಭುತವಾಗಿರ್ತಕ್ಕಂಥ ರತ್ನ. ಇದಕ್ಕೆ ಅಗಾಧವಾದಂಥ ಬೇಡಿಕೆ ಇದೆ ಇವತ್ತು ಪ್ರಪಂಚದಲ್ಲಿ. ಯಾಕಂದರೆ ಎಲ್ಲ ಆಭರಣಗಳಲ್ಲಿ, ಎಲ್ಲ ನೆಕ್ಲೆಸ್ಗಳಲ್ಲಿ, ಪ್ರತಿಯೊಂದು ಲೆಕ್ಕಾಚಾರ ಕೂಡ ಮುತ್ತನ್ನು ಅಳವಡಿಸ್ತಾರೆ. ಮುತ್ತು ನೋಡೋದು ಕೂಡ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ನೋಟವಾಗಿರ್ತದೆ. ಆದರೆ ಇದು ಸಿಗ್ತಕ್ಕಂಥದ್ದು ಬಹಳ ದುರ್ಲಭ. ಅದಕ್ಕೆ ಇವತ್ತೇನು ಮಾಡಿದ್ರು, ಜಪಾನ್ ಅಂತಕ್ಕಂಥ ಒಂದು ದೇಶ ಈ ಮುತ್ತನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಮ್ಯಾನುಫ್ಯಾಕ್ಚರ್ ಅಂದರೆ ಇಮಿಟೇಷನ್ ಅಂತ ಭಾಳ ಜನ ಕೇಳ್ಬೋದು. ಖಂಡಿತ ಇಮಿಟೇಷನ್ ಅಲ್ಲ, ಇಮಿಟೇಷನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ನಕಲಿ ಮುತ್ತುಗಳು ಇದಾವೆ ಮಾರ್ಕೆಟ್, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಆ ಸಮುದ್ರ ಸಿಗ್ತಕ್ಕಂತಹ ಆ ಪರ್ಲ್ ಆಸ್ಪರ್ ಅಂತಕ್ಕಂತಹ ಆ ಜೀವಿಯನ್ನು ತಗೊಂಡು ಬಂದು ತಮ್ಮ ಲ್ಯಾಬಲ್ಲಿ ಅದನ್ನು ಬೆಳೆಸಿ ಅದರಿಂದ ಬರ್ತಕ್ಕಂತಹ ಆ ಒಂದು ದ್ರವದಿಂದ ಇವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾರು? ಜಪಾನಿಯರು. ಕಲ್ಚರ್ಡ್ ಪರ್ಲ್ ಅಂತ ಹೇಳ್ತೀವಿ. ಈ ಥರ ಒಂದು ತಯಾರು ಮಾಡ್ತಕ್ಕಂಥ ರತ್ನ ಕೂಡ ಸಮುದ್ರದಲ್ಲಿ ಸಿಗ್ತಕ್ಕಂತಹ ನ್ಯಾಚುರಲ್ ಪರ್ಲ್ ಅಷ್ಟೇ ಪ್ರಭಾವಿತ, ಶಕ್ತಿಯುತವಾಗಿರುತ್ತೆ ಅನ್ನೋದು ವಿಜ್ಞಾನ ಸಾಬೀತು ಮಾಡ್ತು. ಅದರಿಂದ ನನಗೆ ಸಮುದ್ರಲೇ ಸಿಗಬೇಕು ಅಂದರೆ ಎಲ್ರಿಗೂ ಸಾಧ್ಯ ಇಲ್ಲ. ಭಾಳಷ್ಟು ಬೆಲೆ, ಅಧಿಕವಾಗಿರ್ತಕ್ಕಂಥ ಬೆಲೆ, ಒರಿಜಿನಲ್ಲು ನ್ಯಾಚುರಲ್ ಪರ್ಲು ನಿಮಗೆ ಸಮುದ್ರ ಚಿಪ್ಪಿಂದ ಸಿಗಬೇಕು ಅಂತಂದರೆ. ಆದರೆ ಆ ಮುತ್ತಿಗೆ ಅಂತಹ ಒಂದು ಬೆಲೆ ಇರೋದ್ರಿಂದ, ಅಂತಹ ಒಂದು ಪ್ರಭಾವ, ಅಂಥ ಒಂದು ಶಕ್ತಿ ಇರೋದ್ರಿಂದ ಮನುಷ್ಯನ ಎಂತಹ ನಕಾರಾತ್ಮಕ ಶಕ್ತಿಯನ್ನು ಅಳಿಸಾಕಿ ಒಂದು ಪಾಸಿಟಿವ್ ಮೈಂಡನ್ನು ತರ್ತಕ್ಕಂಥ ಒಂದು ಶಕ್ತಿ, ಆ ಪ್ರಭಾವ ಆ ಮುತ್ತಲ್ಲಿ ಇರೋದ್ರಿಂದ ಇವತ್ತು ಹಲವಾರು ದೇಶಗಳು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ನಮಗೆ ಹಾಕೋಬೇಕು ಅಂದಾಗ, ಅದನ್ನು ಚೆಕ್ ಮಾಡ್ಕೋಬೇಕು ಅಂದಾಗ ಇದು ಒರಿಜಿನಲ್ಲ ಡೂಪ್ಲಿಕೇಟ ನಮಗೆ ಗೊತ್ತಾಗೋದಿಲ್ಲ. ಆ ಗೊತ್ತಾಗೋದಕ್ಕೆ ಹಲವಾರು ಮಾನದಂಡಗಳನ್ನು ಟೆಕ್ನಿಕಲಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಯಾವುದು? ವಿಜ್ಞಾನ ನಮಗೆ ಟೆಕ್ನಿಕಲಿ ತೋರಿಸ್ಕೊಟ್ಟಿದ್ದಾರೆ. ಆ ಪ್ರಕಾರ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಮುತ್ತನ್ನು ನಾವು ಧಾರಣೆ ಮಾಡ್ಕೋಬೇಕು ಅಂದಾಗ ನಾವು ಹಲವಾರು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಆ ನಿಯಮಗಳು ಯಾವುದು? ಆ ನಿಯಮಗಳನ್ನು ಅಳವಡಿಸ್ಕೊಂಡ್ಮೇಲೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಭಾಳ ಮುಖ್ಯವಾದಂಥ ಒಂದು ದಿನ ಅಂದರೆ ಅದು ಸೋಮವಾರ. ಇಡೀ ವಾರಗಳಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಚಂದ್ರನ ವಾರ ಬಂದು ಸೋಮವಾರ ಶುಕ್ಲ ಪಕ್ಷ. ಇದನ್ನು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಸೋಮವಾರ ಅಲ್ಲ, ಸೋಮವಾರ ಶುಕ್ಲ ಪಕ್ಷ ಸೋಮವಾರ. ಅದು ಚಂದ್ರನ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಟೈಮ್ ಅಂತ ಹೇಳ್ತೀವಿ. ಆ ಶುಕ್ಲ ಪಕ್ಷದಲ್ಲಿ
ದ್ವಿತೀಯ ತಿಥಿ, ತೃತೀಯ ತಿಥಿ, ಪಂಚಮಿ ತಿಥಿ, ಸಪ್ತಮಿ ತಿಥಿ ವೆರಿ ವೆರಿ ಆಸ್ಪಿಷಿಯಸ್ ಡೇ ಅಂತ ಹೇಳ್ತೀವಿ ನಾವು. ಇಂಥ ಒಂದು ಪ್ರಭಾವಿತವಾಗಿರ್ತಕ್ಕಂಥ ದಿನದಲ್ಲಿ ನಾವು ಒರಿಜಿನಲ್ ಮುತ್ತನ್ನು ತಗೊಂಡು ಬಂದು ಅದನ್ನು ಏನು ಮಾಡಬೇಕು, ಅದನ್ನು ನಾವು ನಮ್ಮ ದೇವರ ಮನೆ, ನಾನು ನೆನ್ನೆ ಕೂಡ ಕಾರ್ಯಕ್ರಮ ಹೇಳಿದ್ದೀನಿ, ಪೂಜೆ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿವಸ ತೊಗೊಂಡು ಬಂದು ಇದನ್ನು ಹಾಲಲ್ಲಿ ಹಾಕಿ ನೆನೆಸಿ ಶುದ್ಧೀಕರಣ ಮಾಡಿ, ಅಂದರೆ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಶುದ್ಧೀಕರಣ ಮಾಡಿ ಬೆಳಗ್ಗೆ ನಾವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಬೇಕು ಅಂತಂದಾಗ ಭಾಳ ವಿಶೇಷವಾಗಿ ಈ ಪರ್ಲಿಗೆ ಅಧಿದೇವತೆ ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ನೋಡಿ, ಒಂದೊಂದು ಗ್ರಹಗಳಿಗೂ ಒಂದು ಅಧಿದೇವತೆ ಇದ್ದ ಹಾಗೆ ಒಂದೊಂದು ಗ್ರಹಗಳು ಕೂಡ ಅಂದರೆ ಒಂದೊಂದು ರತ್ನಗಳು ಕೂಡ ಒಂದು ಅಧಿದೇವತೆಗಳಿದ್ದಾರೆ. ಚಂದ್ರನಿಗೆ ಅಧಿದೇವತೆ ಯಾರು? ದುರ್ಗಾ ಮಾತಾ. ಸೋಮವಾರ ದುರ್ಗಾ ಮಾತಾ ಫೋಟೋವನ್ನು ಇಟ್ಟು ನಾವು ಬಿಳಿ ವಸ್ತ್ರವನ್ನು ಹಾಸಿ ದೇವರ ಮುಂದೆ ಆ ಬಿಳಿ ವಸ್ತ್ರದ ಮೇಲೆ ಇಟ್ಟು ಅದಕ್ಕೆ ಬಿಳಿ ಹೂವು, ಬಿಳಿ ಅಕ್ಷತೆ ಕಾಳು, ಬಿಳಿ ಗಂಧ ಇದನ್ನೆಲ್ಲ ಹಾಕಿ ನಾವು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಬೇಕು ಅಂದಾಗ ಓಂ ದುಮ್ ದುರ್ಗಾಯ ನಮಃ ಅಂತಕ್ಕಂಥ ದುರ್ಗಾ ಮಂತ್ರ, ಅದಾದ ಮೇಲೆ ಓಂ ಸೋಮಾಯ ನಮಃ ಅಂತಕ್ಕಂಥ ಚಂದ್ರನ ಮಂತ್ರವನ್ನು 108 ಸಾರಿ ನಾವು ಜಪವನ್ನು ಮಾಡಬೇಕು. ಯಾಕಂದರೆ ಯಾವುದೇ ಒಂದು ರತ್ನವನ್ನು ನಾವು ಆಕ್ಟಿವೇಟ್ ಮಾಡಬೇಕು, ಅದಕ್ಕೊಂದು ಶಕ್ತಿಯನ್ನು ಕೊಡಬೇಕು, ಅದಕ್ಕೊಂದು ಜೀವ ಕಳೆ ಕೊಡಬೇಕು, ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ತೊಗೊಂಬರೋದು, ಹಾಕೊಂಬಿಡೋದು. ನೋಡಿದ್ರೆ ಅದು ನಕಾರಾತ್ಮಕ ಶಕ್ತಿಯಿಂದ ಲಾಕ್ ಆಗಿರ್ತದೆ, ಎನರ್ಜಿ ಇರೋದಿಲ್ಲ, ಹಾಕೊಂಡಿದ್ದೀನಿ ಏನೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ. ಅದರಿಂದ ಯಾವುದೇ ರತ್ನವನ್ನು ತಗೊಂಬಂದು ಶುದ್ಧೀಕರಿಸಿ ಆಯಾ ಮಂತ್ರವನ್ನು ಪಠನೆ ಮಾಡಿ ಆಯಾ ದೇವತೆಗಳ ಮುಂದೆ ಅದನ್ನು ಪೂಜಿಸಿ ನಾವು ಆ ಮಂತ್ರವನ್ನು ಪಠನೆ ಮಾಡಿ ನಾವು ಏನು ಮಾಡಬೇಕು, ಆ ರತ್ನದಾಣಿಯನ್ನು ಮಾಡ್ಕೋಬೇಕು. ರತ್ನದಾಣಿ ಮಾಡ್ಕೊಳ್ತಕ್ಕಂಥ ಸಮಯ ಯಾವುದು ಅಂದರೆ ಸೋಮವಾರ ಶುಕ್ಲ ಪಕ್ಷ ಬೆಳಗ್ಗೆ ಸೂರ್ಯೋದಯ ಹೇಗೆ ಹೇಳಿದ್ನೋ ಅದೇ ಥರ ಆ ಸೋಮವಾರ ಸೂರ್ಯೋದಯ ಸಮಯದಲ್ಲಿ ನಾವು 6 ರಿಂದ 7 ಗಂಟೆ ಒಳಗಡೆ ಧಾರಣೆ ಮಾಡ್ಕೋಬೇಕು. ಗುಲಾಬಿ, ಹಸಿರು, ಕೆಂಪು ಮತ್ತು ಹಲವಾರು ಬಣ್ಣಗಳಲ್ಲಿ ನಮಗೆ ಪರ್ಲ್ ಅಂತಕ್ಕಂಥ ಸಿಗುತ್ತೆ. ಆದರೆ ನಿಜವಾದ ಸಮುದ್ರದ ಮುತ್ತು ಬಿಳಿಯಾಗೇ ಇರ್ತದೆ. ಇಲ್ಲಿ ಆಗ ಹೇಳಿದಂಗೆ ಡಿಮ್ಯಾಂಡ್ ಅಂದರೆ ಬೇಡಿಕೆ ಸೃಷ್ಟಿ ಆಗ್ತಿದ್ದಂಗೆ ಉತ್ಪನ್ನಗಳು ಮುಖಗಳು ಕೂಡ ಹಲವಾರು ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರ್ತದೆ. ಆದರೆ ಅದರಲ್ಲಿ ಒರಿಜಿನಾಲಿಟಿ ಇದೆಯಾ ಅನ್ನೋತಕ್ಕಂಥ ಬಗ್ಗೆ ನಾವೊಂದು ಟೆಸ್ಟಿಂಗ್ ಎಲ್ಲ ಮಾಡಿ ಅದನ್ನು ಹಾಕೋಬೇಕಾಗ್ತದೆ. ಆದರೆ ನಮಗೆ ಅವಕಾಶಗಳು ಇಲ್ಲ ಅಂದ ತಕ್ಷಣ ನಾವು ಯಾವುದಾದ್ರು ತೊಗೊಂಡು ಹಾಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ನಿಖರವಾದಂಥ ಸ್ಪಷ್ಟವಾದಂಥ ಒರಿಜಿನಲ್ಲು ರತ್ನಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾರ್ಗ. ಆದರೆ ನಮಗದು ಗೊತ್ತಿಲ್ಲ. ಅದನ್ನು ನೋಡ್ಕೊಳ್ತಕ್ಕಂಥ ಆಯ್ಕೆ ಬಗ್ಗೆ ಎಚ್ಚರಿಕೆಯಿಂದಿರಿ. ಇನ್ನು ಮುತ್ತು ರತ್ನವನ್ನು ಧಾರಣೆ ಮಾಡ್ಕೊಳ್ಬೇಕು ಅಂದಾಗ ನಾನು ಹೇಳಿದೆ ದುರ್ಗಾದೇವಿಯ ಆರಾಧನೆಯನ್ನು ಭಾಳ ಇಂಪಾರ್ಟೆಂಟ್ ಮಾಡಬೇಕು. ಓಂ ಸೋಮಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕೂಡ 108 ಜಪ ಮಾಡಿ ಧಾರಣೆ ಮಾಡಬೇಕು. ಧಾರಣೆ ಮಾಡ್ಕೊಂಡಾದ್ಮೇಲೆ ಆ ಮೈಲಿಗೆಗಳು ಹಾಕದಾಗೆ ನೋಡ್ಕೋಬೇಕು ಅಂತೇಳಿ. ಯಾಕಂದರೆ ರತ್ನಗಳು ಯಾವಾಗಲೂ ಪರಿಶುದ್ಧವಾಗಿರ್ತಕ್ಕಂಥ ದೇವತಾ ಮೂರ್ತಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದರಲ್ಲಿ ಮುತ್ತು ಅಂತಕ್ಕಂಥ ರತ್ನ ಸಮುದ್ರದ ಒಂದು ಜೀವನದ ಉತ್ಪನ್ನ ಆದರೂ ಕೂಡ ಅಲ್ಲಿ ಆ ಲಕ್ಷ್ಮೀ ಕಟಾಕ್ಷ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತದೆ. ಏನಿರ್ತದೆ? ಲಕ್ಷ್ಮೀ ಕಟಾಕ್ಷ ಇರ್ತದೆ. ಅದಕ್ಕೆ ಭಾಳಷ್ಟು ಜನ ಲಕ್ಷ್ಮಿ ಅಂದಿರು ಅದನ್ನು ಮುತ್ತು ಅಂದರೆ ಅದನ್ನು ಭಾಳ ಅದ್ಭುತವಾದ ಅಂತ ತಿಳ್ಕೊಂಡು ಅದನ್ನು ಅಪೇಕ್ಷೆ ಪಡ್ತಾರೆ, ಆಸೆ ಪಡ್ತಾರೆ. ಅಲ್ಲಿ ಲಕ್ಷ್ಮೀ ಕಟಾಕ್ಷ ಅಂತಂದರೆ ಮುತ್ತನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಶಾಸ್ತ್ರೋಕ್ತವಾಗಿ ನಮಗೆ ಮನಸ್ಸು ಆನಂದದಾಯಕವಾಗಿರ್ತದೆ, ಸಂತೋಷದಾಯಕವಾಗಿರ್ತದೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಯಶಸ್ವಿ ಜೀವನ ನಮ್ದಾಗ್ತದೆ, ಸಮಾಧಾನ ಇರ್ತದೆ, ಎಲ್ಲದರಲ್ಲೂ ಕೂಡ ತೃಪ್ತಿ ಇರ್ತದೆ. ಮನುಷ್ಯನಿಗೆ ತೃಪ್ತಿ ಇರಬೇಕು. ತೃಪ್ತಿ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ. ಆ ತೃಪ್ತಿ ಇರ್ತದೆ. ಅದರಿಂದ ಪ್ರತಿಯೊಂದು ಮನೆಯ ಹೆಣ್ಮಕ್ಳು ಯಾವುದೇ ವಯಸ್ಸಿರಲಿ ನೀವು ಮುತ್ತನ್ನು ಧಾರಣೆ ಮಾಡಬೇಕು. ಅದರಲ್ಲಿ ದಂಪತಿಗಳಲ್ಲಿ ಜಗಳಗಳು, ಕದನಗಳು, ಕಿತ್ತಾಟ ನಡೀತಾ ಇತ್ತು ಅಂದಾಗ ಆ ಮುತ್ತನ್ನು ಮೂಗುತಿಯಲ್ಲಿ ಹಾಕಿ ಧಾರಣೆ ಮಾಡೋ ಮುಖಾಂತರ ನೀವು ಅನ್ಯೋನ್ಯವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂಥ ದಾಂಪತ್ಯ ಜೀವನ ನೀವು ಪಡಿಬೋದು. ನೋಡಿ, ಎಷ್ಟು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಗಂಡ ಸೇರಿಲ್ಲ ಅಂತ ಹೆಂಡತಿ ಸೇರಿಲ್ಲ ಗಂಡ. ಆದರೆ ಒಂದು ಮುತ್ತು ಧಾರಣೆಯಿಂದ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಮುತ್ತು ಅಂತಕ್ಕಂಥ ಶಕ್ತಿ ತಂದುಕೊಡುತ್ತೆ. ಅಂದರೆ ನೀವು ಯಾಕೆ ಧಾರಣೆ ಮಾಡಬಾರ್ದು? ಅದರಿಂದ ಆ ಮುತ್ತನ್ನು ಧಾರಣೆ ಮಾಡೋ ಮುಖಾಂತರ ಮತ್ತು ಕಾನ್ಸಂಟ್ರೇಷನ್ಸ್ ಇಲ್ಲ, ಎಜುಕೇಷನ್ ಪ್ರಾಬ್ಲಮ್ ಆಗಿದೆ, ಮೆಮೊರಿ ಇಲ್ಲ, ಹೇಳೋ ಮಾತು ಕೇಳ್ತಲ್ಲ ಅಂತಕ್ಕಂಥ ಎಲ್ಲ ಮಕ್ಕಳುಗಳು ಕೂಡ ಆ ಮುತ್ತನ್ನು ಡಾಲರ್ ಮಾಡಿ ಎಮೆಥಿಸ್ಟ್ ಡಾಲರ್ ಜೊತೆಗೆ ವೇರ್ ಮಾಡಬೇಕು. ಎಮೆಥಿಸ್ಟ್ ರತ್ನದ ಜೊತೆಗೆ ಆ ಮುತ್ತನ್ನು ಸೇರಿಸಿ ಹಾಕಬೇಕು. ದೃಷ್ಟಿ ಆಗ್ತಿದೆ ಅಂತಂದರೆ ಒಂದು ಬ್ಲ್ಯಾಕ್ ಅಕಿಕವನ್ನು ಜೊತೆ ಸೇರಿಸಬೇಕು. ಮಾಡಿ ಡಾಲರ್ ಮಾಡಿ ಮಕ್ಕಳಿಗೆ ಹಾಕಿದ್ರು ಕೂಡ ಮಕ್ಕಳು ಎಷ್ಟು ಅದ್ಭುತವಾಗಿ ಓದ್ತವೆ ಅಂತಂದರೆ ಯಾವುದೇ ಕಾಲಮಾನದಲ್ಲಿ ಅವು ಲೆಕ್ಕಾಚಾರ ತಪ್ಪೋದಿಲ್ಲ. ಆದರೆ ಮುತ್ತಿನ ಆಯುಸ್ಸು ಬಗ್ಗೆ ನೀವೆಲ್ಲ ತಿಳ್ಕೋಬೇಕು. ಮುತ್ತಿನ ಆಯುಸ್ಸು ಬಂದು ಬರೀ 2.5 ವರ್ಷ ಮಾತ್ರ.
ನೆನ್ಪಿಟ್ಕೊಳ್ಳಿ. ನಿಜವಾದ ಒಂದು ಮುತ್ತಿನ ಒಂದು ಆಯುಸ್ಸು ಬಂದು 2 ವರ್ಷ ಮಾತ್ರ. 2 ವರ್ಷ ಆದಮೇಲೆ ಎತ್ತಿ ಅದನ್ನು ಒಂದು ಕಡೆ ನೀರಲ್ಲಿ ಹಾಕಿ ನೀವೇನು ಮಾಡಬೇಕು, ಇದೇ ಪ್ರೊಸೀಜರ್, ಇದೇ ಒಂದು ನಿಯಮವನ್ನು ಅಳವಡಿಸ್ಕೊಂಡು ಮತ್ತೆ ನೀವು ಧಾರಣೆ ಮಾಡ್ಕೋಬೇಕು. ಯಾವಾಗ ಚಂದ್ರದಶೆ ನಡೀತಾ ಇರ್ತದೆ, ಯಾವಾಗ ಚಂದ್ರದಶೆ ರಾಹುಭುಕ್ತಿ ನಡೀತಾ ಇರ್ತದೆ, ಇಂಥ ಸಮಯಗಳಲ್ಲಿ ಬಹಳಷ್ಟು ಮಾನಸಿಕವಾದಂಥ ಕ್ಷೋಭೆಗಳು ಶುರುವಾಗ್ತದೆ. ಚಂದ್ರಮಂಗಳ, ಚಂದ್ರಶನಿ, ಚಂದ್ರ ರಾಹು ಅಂತಕ್ಕಂಥ ಈ ಲೆಕ್ಕಾಚಾರಗಳು ಮನುಷ್ಯನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖ ಸಂತೋಷನ ಕೊಡೋದೇ ಇಲ್ಲ. ಯಾಕಂದರೆ ಮನಸ್ಸನ್ನು ಹಾಳು ಮಾಡೋಕ್ಕೆ ಇವೆಲ್ಲ ಬರ್ತಿರ್ತವೆ. ಅದಕ್ಕೆ ಚಂದ್ರನಿಗೆ ಮಂಗಳಿಗೆ ಆಗಲ್ಲ, ಚಂದ್ರಗೆ ಕೇತುಗೆ ಆಗಲ್ಲ, ಚಂದ್ರ ರಾಹುಗೆ ಆಗಲ್ಲ ಅಂತ ನಾವು ಲೆಕ್ಕಾಚಾರ ಮುಖಾಂತರ ಹೇಳ್ತಾ ಇರ್ತೀವಿ. ಆದರೆ ದಶಾಕಾಲದಲ್ಲಿ ಬಂದಾಗ ನಿಮ್ಗೆ ಏನು ಗೊತ್ತಾಗ್ತದೆ, ನಿಮಗೆ ಗೊತ್ತಿಲ್ಲದೇ ನೀವು ಆ ಒಂದು ಸ್ಥಿತಿ ಒಟಗಿರ್ತೀರ. ಅವಾಗೇನು ಮಾಡಬೇಕು, ಚಂದ್ರ ನೀವೇನು ಆಕ್ಟಿವೇಟ್ ಮಾಡ್ಕೋಬೇಕು. ಯಾವುದು ನಿಮಗೆ ದೋಷಪೂರಿತವಾಗಿದೆ ಆ ಗ್ರಹ ದೋಷವನ್ನು ಪರಿಹಾರ ಮಾಡಬೇಕು ದೈವಿಕ ಮುಖಾಂತರ. ಯಾವುದು ವೀಕ್ ಆಗಿದೆ, ಯಾವುದು ನಿಮಗೆ ಮುಖ್ಯ ಬೇಕಾಗಿದೆ ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಆ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಸರಳವಾದಂಥ ಒಂದು ಅದ್ಭುತವಾದಂಥ ಶಕ್ತಿ ಅಂತಂದರೆ ಅದು ಮುತ್ತು ಧಾರಣೆ. ಆ ಮುತ್ತು ಧಾರಣೆಯನ್ನು ನೀವು ಇಂತಹ ಒಂದು ಸಮಯ ನೋಡ್ಕೋಬೇಕು. ನಿಮಗೆ ದಶಾಕಾಲ ಗೊತ್ತಿಲ್ಲ ಅಂದರೆ ಜಾತಕ ಬರ್ಸ್ಕೊಳ್ಳಿ. ಜಾತಕದಲ್ಲಿ ಯಾವ್ಯಾವ ದಶೆ, ಚಂದ್ರದಶೆ, ಚಂದ್ರಭುಕ್ತಿ ಅಂತ ಇರ್ತದೆ. ಅದು ಕೆಳಗಡೆ ಎಲ್ಲ ಗ್ರಹಗಳು ಬಂದು ಹೋಗ್ತವೆ. ಚಂದ್ರದಶೆ, ಚಂದ್ರಕೇತು ದಶೆ, ರಾಹುಭುಕ್ತಿ ಈ ಥರ ದೇಹಗಳು ಬಂದು ಹೋಗ್ತವೆ. ಆಗ ಚಂದ್ರನಿಗೆ ಇವರೆಲ್ಲ ಆಪೋಸಿಟ್ ಬಂದು ಹೊಡಿತಾರೆ. ಆದರೆ ಚಂದ್ರ ಶುಕ್ರ ಸೇರಿದ ಮಾತ್ರ ಅದ್ಭುತವಾಗಿರುತ್ತೆ ರಾಜಯೋಗ ನಿಮ್ದಾಗ್ತದೆ. ಎಲ್ಲ ಸುಖ ಶಾಂತಿ ವೈಭವಗಳು ಕೂಡ ನಿಮಗೆ ಆ ಸಂದರ್ಭದಲ್ಲಿ ಸಿಗ್ತದೆ. ಆದರೆ ಅದು ಬಿಟ್ಟು ರಾಹು, ಕೇತು, ಮಂಗಳ, ಶನಿ ಇವರೆಲ್ಲ ಬಂದು ಸೇರಿಕೊಂಡ್ರು ಅಂದ್ಕೊಳ್ಳಿ, ಮುಗಿದೋಯ್ತು ನಿಮ್ಮ ಮನಸ್ಸು, ಒಡೆದು ಹೋಗ್ತದೆ. ಎಷ್ಟೇ ಹ್ಯಾಪಿಯಾಗಿರಿ, ಎಷ್ಟೇ ಖುಷಿಯಾಗಿರಿ, ಎಲ್ಲವೂ ಇರಲಿ, ನಿಮಗೆ ಸಮಾಧಾನ ತೃಪ್ತಿ ಅನ್ನೋದು ಇರೋದಿಲ್ಲ. ಅದಕ್ಕೆ ತಾಯಿನೂ ಕೂಡ ಅಷ್ಟೇ ಚೆನ್ನಾಗಿ ಯಾರು ನೋಡ್ಕೊಳ್ತಾರೆ, ಯಾವುದೇ ದಶೆ ಬಂದರೂ ಕೂಡ ತಾಯಿ ಆಶೀರ್ವಾದ ಇದ್ದರೆ ನೀವು ಯಾವ ಗ್ರಹದಲ್ಲಿ ಕೆಲಸ ಮಾಡಲ್ಲ ನೋಡಿ. ಅದಕ್ಕೆ ತಾಯಿ ದೇವರು ಅಂತ ಭಗವಂತ ಕರೀತಾನೆ. ಶಾಸ್ತ್ರ ಹೇಳ್ತೆ ಭಾಳ ಸ್ಪಷ್ಟವಾಗಿ. ಅದು ತಾಯಿನ ತಿರಸ್ಕಾರ ಮಾಡಿಬಿಟ್ಟು ನಾನು ಮುತ್ತು ಹಾಕೊಂಡ್ಬಿಡ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಮುತ್ತಿಗಿಂತ ಅದ್ಭುತವಾಗಿರ್ತಕ್ಕಂಥ ಮುತ್ತು ಅದು ತಾಯಿ ದೇವರು ಮಾತ್ರ. ಆ ತಾಯಿ ದೇವರನ್ನ ಇಟ್ಕೊಂಡು ಮುತ್ತು ಜೊತೆಗೆ ಹಾಕೊಂಡ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಡಬಲ್ ತಾಯಿ ಆಶೀರ್ವಾದ ಆಗ್ತದೆ. ಯಾವುದು ಡಬಲ್ ತಾಯಿ ಆಶೀರ್ವಾದ ಯಾರಿಗುಂಟು ಯಾರಿಗಿಲ್ಲ. ಈ ಥರ ಕೆಲವೊಂದು ಲೆಕ್ಕಾಚಾರಗಳನ್ನು ನಾವು ಬಳಕೆ ಮಾಡೋ ಮುಖಾಂತರ ಭಾಳ ಅದ್ಭುತವಾಗುತ್ತೆ. ಈ ಚಂದ್ರನ ನೀವು ಉಂಗುರ ಅಂದರೆ ಬೆಳ್ಳಿ ಉಂಗುರನ ಅಥವಾ ಚಿನ್ನದಲ್ಲಿ ಹಾಕ್ಬೇಕಾ ಅಥವಾ ಕಂಚಿನ ಹಾಕುವಂತ ಭಾಳ ಜನ ಕೇಳ್ತಾರೆ. ಬೆಳ್ಳಿ ಅಂತಕ್ಕಂಥದ್ದು ಚಂದ್ರನ ಒಂದು ಲೋಹ. ಈ ಬೆಳ್ಳಿಯಲ್ಲಿ ಮುತ್ತಿನ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಆ ಲೋಹಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಭಾವವಾಗಿ ಆ ಒಂದು ಬೆಳ್ಳಿಯ ಮುತ್ತಿನ ಉಂಗುರವನ್ನು ನೀವು ರಿಂಗ್ ಫಿಂಗರ್ಗೆ ಧಾರಣೆ ಮಾಡ್ಕೊಳ್ಬೇಕು. ಯಾವ ಧಾರಣೆ ಮಾಡ್ಕೋಬೇಕು? ಶುಕ್ಲ ಪಕ್ಷ ಸೋಮವಾರ ಚಂದ್ರನ ಹೋರೆಯಲ್ಲಿ, ಅಂದರೆ ಸೂರ್ಯೋದಯ ಸಮಯವನ್ನು ಸೋಮವಾರ ದಿವಸ ನಾವು ಚಂದ್ರನ ಹೋರೆ ಅಂತ ಕರಿತೀವಿ ನಾವು. ಈ ಚಂದ್ರನ ಹೋರೆಯಲ್ಲಿ ನೀವು ಆ ಓಂ ದುಮ್ ದುರ್ಗಾಯನ ಅಂತಕ್ಕಂಥ ಮಂತ್ರ ಜೊತೆಗೆ ಅಥವಾ ಓಂ ಸೋಮಾಯ ನಮಃ ಅಂತಕ್ಕಂಥ ಮಂತ್ರ ಜೊತೆಗೆ ನೀವು ಪಠಣೆ ಮಾಡಿ ಮಂತ್ರಿಸಿ ಭಯ ಭಕ್ತಿಯಿಂದ ಧಾರಣೆ ಮಾಡ್ಕೊಂಡ್ಬಿಟ್ರೆ ಭಾಳ ಜನ ಕೇಳ್ತಾರೆ, ಎಷ್ಟು ದಿವಸ ಆದಮೇಲೆ ಕೆಲಸ ಮಾಡ್ತಿದ್ದು ಅಂತ ಭಾಳ ಜನ ಕೇಳ್ತಾರೆ. ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಶುದ್ಧೀಕರಿಸಿದ ರತ್ನವನ್ನು ಭಕ್ತಿಪೂರ್ವಕವಾಗಿ ಧಾರಣೆ ಮಾಡ್ಕೊಳ್ತೀರೋ ಆ ಕ್ಷಣದಿಂದನೇ ನಿಮಗೆ ಒಂದು ಪರಿವರ್ತನೆಗಳು ಕಾಣಿಸೋ ಶುರು ಆಗ್ತದೆ. ಭಾಳ 45 ಡೇಸ್ ಆದಮೇಲೆ ಆಗುತ್ತೆ, 48 ಡೇಸ್ ಮೇಲೆ ಆಗುತ್ತೆ, 3 ತಿಂಗಳಾದ್ಮೇಲೆ ಆಗುತ್ತೆ ಅಂತ, ಅವೆಲ್ಲ ಸುಳ್ಳು. ಯಾವಾಗ ಅದು ಕನೆಕ್ಟಿವಿಟಿ ಮಾಡ್ತೀವಿ, ಆ ಕನೆಕ್ಟ್ ಆಗಿದ ತಕ್ಷಣ ಸೆಕೆಂಡ್ಗೆ ನಿಮಗೆ ಆ ಪ್ರಭಾವ ಗೋಚರ ಆಗ್ತದೆ. ಆದರೆ ಆ ಪ್ರಭಾವಗಳು ನಿಮಗೆ ಕನೆಕ್ಟಿವಿಟಿ ಆಗಬೇಕು ಪಾಸಿಟಿವ್ ಆಗಿ. ಆವಾಗ ನಿಮ್ಗೇನಾಗುತ್ತೆ, ಏನೋ ಒಂದು ಅದ್ಭುತ ಇದೆಯಪ್ಪ, ಏನೋ ಒಂದು ಮನಸ್ಸು ಖುಷಿ ಇದೆಯಪ್ಪ, ಏನೋ ಒಂದು ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆಯಪ್ಪ ನನಗಿವಾಗ, ಮೊದಲು ಈಗಿರಲಿಲ್ಲ, ಮನಸ್ಸೇ ಕೆಟ್ಟು ಏನೋ ಆಗೋಗಿತ್ತು, ಆದರೆ ಈಗೆಲ್ಲ ಅದ್ಭುತವಾಗಿರ್ತಕ್ಕಂತಹ ಲೆಕ್ಕಾಚಾರಗಳು ನಡೀತಾ ಇದೆ ಅಂತಕ್ಕಂಥದ್ದು ನಿಮಗೆ ಭಾವನಾತ್ಮಕವಾಗಿ ಗೋಚರ ಆಗ್ತದೆ. ಆಗ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯೋಕ್ಕೆ ಶುರು ಆಗ್ತದೆ. ಈ ರೀತಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಹಿಡಿದು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಮನೇಲಿ ಯಾರ್ಯಾರು ವಾಸ ಮಾಡ್ತೀರೋ, ಯಾಕಂದರೆ ಮನಸ್ಸು ಅಂತಕ್ಕಂಥ ಹಾಳಾಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ತಾರೆ. ಯಾಕೆ ಗಂಡು ಮಕ್ಕಳು ತಲೆ ಕೆಡಿಸ್ಕೊಳ್ಳಲ್ಲ, ಪುರುಷರು ತಲೆ ಕೆಡಿಸ್ಕೊಳ್ಳಿ, ಆಚೆ ಹೊಟ್ಟೋಗ್ಬಿಡ್ತಾರೆ, ಏನಾರು ಮಾಡ್ಕೊ ಹೋಗಂತ ಹೋಗ್ಬಿಡ್ತಾರೆ. ಆದರೆ ಹೆಣ್ಮಕ್ಳು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಇಡೀ ಜೀವನಕ್ಕೆ ತಲೆ ಕೆಡಿಸ್ಕೊಳ್ತಾರೆ. ಅದಕ್ಕೆ ಆ ತಾಯಂದಿರು ಆ ಹೆಣ್ಮಕ್ಳು ಸುಖವಾಗಿ ಸಂತೋಷವಾಗಿ ಚೆನ್ನಾಗಿದ್ದರೆ ಆ ಮನೆ ಲಕ್ಷ್ಮೀ ಕಳೆಯಾಗಿ ನಂದನವನದಲ್ಲಿ ನಳನಳಿಸ್ತಿರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಒಳ್ಳೆಯ ಲೆಕ್ಕಾಚಾರದಲ್ಲಿ ಈ ಮುತ್ತನ್ನು ಧಾರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.